ಕ್ಯಾಲೆಂಡರಲ್ಲಿ ಯಾವ ತಿಂಗಳು ಚೇಂಜ್ ಆದ್ರೂ ಕಿಚನ್ಗೆ ಬರೋದೇನೋ ತಪ್ಪೋದೇ ಇಲ್ಲ. ಹಾಗೆಯೇ ಇವತ್ತೂ ನಾನು ನೈಟೇ ಸಾಮಾನೆಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದಾಯಿತು. ಅದನ್ನೆಲ್ಲ ನೀಟಾಗಿ ಅರೇಂಜ್ ಮಾಡ್ಕೊಂಡಿದ್ದು ಸಹ ಆಯಿತು. ಸಮ್ಟೈಮ್ಸ್ ನಾನು ಅರೇಂಜ್ ಮಾಡಿ ಇಟ್ಕೊತೀನಿ, ಸಮ್ಟೈಮ್ಸ್ ನಮ್ಮ ಮಗನ ಸ್ಕೂಲ್ಗೆಲ್ಲ ಕಳಿಸಿದ್ದಾದ್ಮೇಲೆ ಮಾಡ್ಕೊತೀನಿ. ಹಾಗೆಯೇ ಇವತ್ತಿನ ಬ್ರೇಕ್ಫಾಸ್ಟ್ಗೆ ಅಂತ ನಮ್ಮ ಮನೇಲಿ ಶಾವಿಗೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟೆವು. ನೆನೆ ಅಕ್ಕಿ ಹಿಟ್ಟನ್ನ ಮನೆಯಲ್ಲೇ ಮಾಡ್ಕೊಂಡಿದ್ದಾಯಿತು. ಆ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ನೀರು ಹಾಗೆ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು ಸೈಡ್ಗೆ ಇಟ್ಕೊಂಡಿದ್ದಾಯಿತು. ಇವತ್ತು ನನಗೆ ಒಳ್ಳೆ ದಿನ ಬಂದಿದೆ ಅಂದ್ಕೊತೀನಿ. ಯಾಕಂದರೆ ಈ ಹೆಲ್ತ್ ಮಿಕ್ಸ್ನ ವೆಯ್ಟ್ ಲಾಸ್ ಪೌಡರ್ನ ಮಾಡ್ಕೊಂಡು 1-2 ತಿಂಗಳ ಮೇಲೇ ಆಯಿತು. ಬಟ್ ಇವತ್ತೇ ನನಗೆ ಗುಡ್ ಟೈಮ್ ಬಂದಿದೆ ಇದನ್ನು ಕುಡಿಬೇಕು ಅಂತ. ನಾನು ಅಂದ್ಕೊತೀನಿ ಸಮ್ಟೈಮ್ಸು ಕನ್ಸಿಸ್ಟೆಂಟಾಗಿ ಇರಬೇಕು ಅಂತ, ಆದರೆ ಅದು ನನಗೆ ಪಾಸಿಬಲೇ ಇಲ್ಲ. ಏನಾದರೂ ಒಂದು ಡಿಸ್ಟ್ರಾಕ್ಷನು ಇಲ್ಲ, ನನಗೆ ಟೈಮ್ ಇರೋಲ್ಲ, ಆ ಥರ ಏನೋ ಒಂದು ಇರುತ್ತೆ. ಬಟ್ ಇನ್ಮೇಲೆ ಆ ಥರ ಇರಬಾರ್ದು ಅಂತ ಅಂದ್ಕೊಂಡು ಇದ್ದೀನಿ. ಹಾಗೆಯೇ ಇವಾಗಲೇ ನನಗೆ ಆ ಡಿಸಾಸ್ಟರ್ ಬ್ರೇಕ್ಫಾಸ್ಟ್ನ ರೆಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅದೇನೆಂದರೆ ಇವಾಗ ನಾನು ಮಿಕ್ಸ್ ಇಟ್ಕೊಂಡಿದ್ದ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ಇವಾಗ ಸರಿ ಸುತ್ಕೊಳ್ಳೋಣ, ಅದು ಇಡಿಯಪ್ಪಮ್ ಥರ ಬರುತ್ತೆ ಅಂತ ನೋಡಿದ್ರೆ ವಾಟರ್ ಥರ ಲೀಕ್ ಆಗ್ತಾಯಿತ್ತು. ಅದು ಏನಂತಲೇ ನನಗೆ ಪ್ರಾಪರಾಗಿ ಅರ್ಥ ಆಗಿಲ್ಲ. ಬಟ್ ಇವಾಗ ನನಗೆ ಟೈಮ್ ಸಹ ಇಲ್ಲ. ಬೇರೆ ದೊಡ್ಡ ಹಚ್ಚಿ ಹಾಕ್ಕೊಂಡ್ರು ಸಹ ಅದೇ ಥರ ಆಯಿತು. ಅದಕ್ಕೇ ಅದೇ ಹಿಟ್ಟಿಗೆ ಸ್ವಲ್ಪ ಹಾಟ್ ವಾಟರ್ನ ಹಾಕ್ಕೊಂಡು ಒಂದು ಪ್ಯಾನ್ಗೆ ಉಯ್ಕೊಂಡಿದ್ದಾಯಿತು. ಇವಾಗ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದು ಸ್ವಲ್ಪ ಗಟ್ಟಿಗಾದ್ಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಬಿಸಿ ಬಿಸಿ ಇರುವಾಗಲೇ ಮತ್ತೆ ಅದೇ ಥರ ಚಕ್ಲಿ ಮಾಡ್ಕೊಳ್ಳೋ ಆ ಕೊಳ್ಳಲ್ಲೇ ಹಾಕ್ಕೊಂಡಿದ್ದಾಯಿತು. ಇವಾಗ ನನಗೆ ಈಸಿಯಾಗಿರುತ್ತೆ ಅಂತ ಅಂದ್ಕೊಂಡೆ. ಅದೇ ಥರನೇ ತುಂಬಾ ಈಸಿಯಾಗಿತ್ತು ಮಾಡ್ಕೊಳ್ಳೋದಕ್ಕೆ ಸಹ. ಮೇ ಬಿ ನನಗೆ ಫಸ್ಟ್ ಟೈಮ್ ಮಾಡುವಾಗ ನಾನು ನೀರು ತುಂಬ ಜಾಸ್ತಿ ಇಟ್ಟಿರ್ಬೋದೇನೋ, ಅದಕ್ಕೆ ನನಗೆ ಆ ಥರ ಇಶ್ಯೂ ಆಗಿತ್ತು. ಇವಾಗ ನಾನು ಈಸಿಯಾಗಿ ಸುತ್ಕೊತೀನಿ. ಆದರೆ ಇದನ್ನು ಮಾಡುವಾಗ ಸ್ವಲ್ಪ ಹಿಟ್ಟು ಬಿಸಿ ಬಿಸಿಯಾಗಿರಬೇಕು. ಅದಕ್ಕೆ ಅಂತಲೇ ನಾನು ಆ ಮೆಥಡನ್ನ ಟ್ರೈ ಮಾಡಿದೆ. ಬಟ್ ನನಗೆ ಅದು ತುಂಬಾ ಕಷ್ಟನೂ ಅಂತ ಅನ್ನಿಸ್ತು. ಬಟ್ ಇವಾಗ ಟೈಮ್ ಸಹ ಇಲ್ದಿರೋದಕ್ಕೆ ನಾನು ಬೇಗ ಬೇಗ ಮಾಡ್ಕೊಂಡಿದ್ದಾಯಿತು. ಹಾಗೆ ಇವಾಗ ಚಳಿಗಾಲ ಸ್ಟಾರ್ಟ್ ಆಗಿರೋದ್ರಿಂದ ನಮ್ಮ ಮನೆಯಲ್ಲಿ ಬಿಸಿನೀರು ಇರಲೇಬೇಕು. ಅದಕ್ಕೆ ಅಂತ ಅವಾಗವಾಗ ಬಿಸಿನೀರನ್ನ ಇಟ್ಕೊಂಡಿರೋದಕ್ಕಾಗಲ್ಲ. ಅದಕ್ಕೆ ಅಂತಲೇ 3 ಫ್ಲಾಸ್ಕ್ ಇದೆ. ಅದರಲ್ಲಿ ಬಿಸಿನೀರನ್ನ ಬೆಳಗ್ಗೆ ಬಿಸಿ ಮಾಡಿ ಉಯ್ದಿಟ್ಬಿಡ್ತೀನಿ. ಅದು ಈವ್ನಿಂಗ್ವರೆಗೂ ಸ್ವಲ್ಪ ಹಾಟಾಗಿ ಇರುತ್ತೆ. ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಶಾವಿಗೆನೆಲ್ಲ ಉದುರಿಸ್ಕೊತಾ ಇದ್ದೀನಿ. ಇದಕ್ಕೆ ಸಿಂಪಲ್ಲಾಗಿರೋ ಒಗ್ಗರಣೆನೇ ಇವತ್ತು ತುಂಬಾ ನನ್ನ ಟೈಮ್ನೆಲ್ಲ ನಾನು ಇದಕ್ಕೆ ಅಂತಲೇ ವೇಸ್ಟ್ ಮಾಡ್ಕೊಂಡಿದ್ದಾಯಿತು. ಹಾಗೆಯೇ ಉಪ್ಪಿನಲ್ಲಿ ಆವಾಗಲೇ ಈ ಆ್ಯಪಲ್ನ ನೆನೆಸಿಟ್ಟಿದ್ದೆ. ಇವಾಗ ನಮ್ಮ ಮಗನಿಗೆ ಸ್ನ್ಯಾಕ್ಸ್ ಬಾಕ್ಸಿಗೆ ಅಂತ ಹಾಕಿದ್ದಾಯಿತು. ಹಾಗೆ ಲಂಚ್ ಬಾಕ್ಸ್ಗೆ ಸಹ ಅವನು ಶಾವಿಗೆನೇ ಕೇಳ್ದ ಅಂದ್ಬಿಟ್ಟು ನನಗೆ ಇವತ್ತು ಈಸಿ ಆಯಿತು ಅಂತ ಅಂದ್ಕೊಂಡೆ ಕೆಲಸ. ಇದೆಲ್ಲ ಆದಮೇಲೆ ನನ್ನ ಬ್ರೇಕ್ಫಾಸ್ಟೂ ಸಹ ಮುಗೀತು. ಇವಾಗ ಕಿಚನೆಲ್ಲ ಕ್ಲೀನಾಗಿ ನೀಟ್ ಮಾಡಿದ್ದಾಯಿತು.